ಎಲ್ಲ ಪತ್ರ ಮಾಧ್ಯಮದವರಿಗೆ ನಮ್ಮ ನಮಸ್ಕಾರಗಳು. ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದ ವಿಷಯವೇನೆಂದರೆ, ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಒಂದು ಹೇಳಿಕೆ ಕೊಡ್ತಿದ್ದಾರೆ. ನಮ್ಮ ಮಾಜಿ ಮಂತ್ರಿಯಾದ ಮಾಲಿಕ ಗುತ್ತಿದಾರ್ ಸಾಹೇಬರು ಒಂದು 15 ದಿವಸ ಮೊದಲೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಅಪ್ಪನ ಮುಂದೆ ಮಗನಿಗೆ ಈ ಥರ ಮಾತಾಡಬಾರ್ದು ಅಂತ ಹೇಳ್ಕೊಂಡಿದ್ದಾರೆ. ಈ ವಿಷಯಕ್ಕೆ ಸಾಹೇಬರು ಅಲ್ಲಿ ಹಲವಾರು ಬಾರಿ MLA ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕಾ ಸಾಹೇಬರು ಗಮನಕ್ಕೂ ತಂದಿದ್ದಾರೆ. ನೋಡಿ, ಅಫ್ಜಲ್ಪುರದಲ್ಲಿ ಇಲ್ಲಿ ಮಲಿತಾಯಿ ಧೋರಣೆ ನಡೆದಿದೆ. ಒಂದು ಕೈಗೆ ಸುಣ್ಣ, ಮತ್ತೊಂದು ಕೈಗೆ ಬೆಣ್ಣೆ ಹಚ್ಚೋ ಕೆಲಸ ನಡೆದಿದೆ. ನಮ್ಮ ಕಾರ್ಯಕರ್ತರಿಗೆ ಏನೂ ಅವರು ರೆಸ್ಪಾನ್ಸ್ ಕೊಡಲಾಗ್ಯಾರ ಅಂತ ಹೇಳ್ಕೊಂಡಿದ್ದಾರೆ. ಆದ ಮೇಲೆ ಅವರು ಹಲವಾರು ಸರಿ ಹೇಳಿದ ಮೇಲೂ ಇವರು ಯಾವ ರೆಸ್ಪಾನ್ಸೇ ಕೊಟ್ಟಿಲ್ಲ ಅವರು ಹೇಳಿಕೆನು. ಆಮೇಲೆ ಸಾಹೇಬರು ಆ ವೇದಿಕೆ ಮೇಲೆ ಹೇಳ್ಕೊಂಡಿದ್ದಾರೆ. ಅವರು ಹಿರಿಯ ನಾಯಕರು, ಅವರು ಎಮ್ ಆರ್ ಪಾಟೀಲ್ ಸಾಹೇಬರು ಹಿರಿಯರು. ಆ ವೇದಿಕೆಯಲ್ಲಿ ಹೇಳಿ ನಮ್ಮ ಕಾರ್ಯಕರ್ತ ಈ ಥರ ಮಾಡ್ಲಾಕತ್ತಿದ್ದಾರೆ ನೀವು ಅಂತ ಹೇಳ್ತಿದ್ದ ಅದೇ ಇಶ್ಯೂವನ್ನು ಇಟ್ಟು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವರು ಈ ಥರ ಹೇಳಿಕೆ ಕೊಡಬಾರ್ದು ಅಂತಕ್ಕೆ. ಆಮೇಲೆ ಮತ್ತು ನಿನ್ನೆ ನಡೆದ ಅಲ್ಲಿ GM ಕೋರವ ಸಾಹೇಬ್ರವರ ಹೊಲದಲ್ಲಿ ಏನು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮದಲ್ಲಿನೂ GM ಕೋರವ ಸಾಹೇಬರು ಏನು ಕಣ್ಣೀರಿಟ್ಟಿದ್ದು ಅವರು ಅದಕ್ಕೊಂದು ಹಾಸ್ಯ ಒಂದದು ಮಜಾ ಕಾಮಿಡಿ ಟೈಪ್ ತೊಗೊಳಕತ್ತಿದ್ದಾರೆ ಅವರು. ಏಕೆಂದರೆ ಅವರು ನೋವು ಸಹಿಸಲಾರೆ ಅವ್ರು ಕಣ್ಣೀರಿಟ್ಟಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ, 1 ತಾಸು 2 ತಾಸು ತಡ ಆಗಿ ಬರ್ಲಿಕ್ಕೆ ಕಾರಣಕ್ಕೆ ಅವರು ಕಣ್ಣೀರು ಇಡ್ತಾ ಇದ್ದಾರೆ ಅಂತಕ್ಕೆ. ಇಲ್ಲ ಸರ್, ಅವರು ಕಣ್ಣೀರು ಅದಕ್ಕೆ ಇಟ್ಟಿದ್ದಾರೆ ಅಂದರೆ ಹಲವಾರು ಸಾರಿ ಈ ಕರೇಜ್ಗಿ ಮಣ್ಣೂರು ಮಾಶಾಳೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಅವು MI ಪಾಟೀಲ್ ಸಾಹೇಬರು 4-5 ಲೆಟ್ರ್ ಕೊಟ್ಟಿದ್ದಾರೆ, 10 ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ಮೇಲೆ XXX ಹಾಕಿ ಸಿಗ್ನೇಚರ್ ಮಾಡಿದ್ರು ಒಂದೂ ಲೆಟ್ರ್ ಕೆಲಸ ಆಗಿಲ್ಲ. ಆ ಟೈಮ್ದಾಗ ಆ GM ಕೋರವ ಸಾಹೇಬರು ಅವರು ಒಂದು ಶಾಸಕರು MLA ಕ್ಯಾಂಡಿಡೇಟ್ ಆಗಿದ್ದರು. ಅವರು ಮೇಲ್ ಹೈಕಮಾಂಡದ ಒತ್ತಡ ಮೇರೆ ಆದೇಶ ಪ್ರಕಾರ ತಲೆಬಾಗಿ MI ಪಾಟೀಲ್ ಸಾಹೇಬ್ರಿಗೆ ಅವರು ಬೆಂಬಲ ಮಾಡಿದ್ರು. ಬೆಂಬಲಕ್ಕಿಂತ ಮೊದಲೇ ಅಪ್ಪ ಮಕ್ಕಳು ಅವ್ರ ಮನೆಗೆ ಹೋಗಿ ಕೈ ಮುಗಿದು ಇದೊಂದು ಸಾರಿ ನಮ್ಮ ಬೆಂಬಲ ಮಾಡ್ರಿ ಅಂತ ಹೇಳ್ಕೊಂಡಿದ್ದ ಮೇಲೆ ಹಾಲ್ಮತ ಸಮಾಜದ ನಾಯಕ ಏನು ಕೋರ್ಬಾ ಸಾಹೇಬ್ರು ಇದ್ದರು, ಅವರು ಬೆಂಬಲ ಸೂಚಿಸಿದ್ರು. ಒಂದೇ ಒಂದು ಮಾತಿಗೆ, ಮೊನ್ನೆ ಖರ್ಗೆ ಸಾಹೇಬ್ರ ಮಾತಿಗೆ AIC ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಮತ್ತು ಪ್ರಿಯಾಂಕಾ ಸಾಹೇಬರು ಮತ್ತಂದರೆ ಇಲ್ಲಿ ನಮ್ಮ ಅವರು ಬೆಂಬಲ ಮಾಡಿದ್ರು. ಇವತ್ತು ಇವು ಶಾಸಕರಾಗಲಿಕ್ಕೆ ಮೇನ್ ಕಾರಣಕರ್ತರೆ ಕೋರ್ಬೋ ಸಾಹೇಬರು. ಅವರು ಕೊಟ್ಟ ಭಿಕ್ಷೆನೇ ಇವತ್ತು ಇವರು MLA ಆಗಿದ್ದು ತಾಲೂಕದಾಗ. ಇವರು MLA ಆಗಿದ ಮೇಲೆ ಇವರ ಮಗನೇ ಇವತ್ತು KKRDC ಅಧ್ಯಕ್ಷ ಆಗಿದ್ದು. ಅಷ್ಟು ಆಗಿದ ಮೇಲೆ ಅವರು ಯಾರು ವೇದಿಕೆ ಮೇಲೆ ಅಳ್ಳಿಲ್ರಿ. ದೇಶ ಪ್ರಧಾನಮಂತ್ರಿ ದೇವೇಗೌಡ ಸಾಹೇಬರು ಕಣ್ಣೀರಿಟ್ಟಿದ್ದಾರೆ ಜನರ ಮುಂದೆ. ಯಡಿಯೂರಪ್ಪ ಅವರು ನನಗೆ ಕುಮಾರಣ್ಣ ಮೋಸ ಮಾಡಿರಂತ ಕಣ್ಣೀರಿಟ್ಟಿದ್ದಾರೆ. ಮತ್ತಿದು ಆಗನ ಹಲವಾರು ನಾಯಕರು ವೇದಿಕೆ ಮೇಲೆ ಕಣ್ಣೀರಿಟ್ಟಿದ್ದಾರೆ. ಅವ್ರು ಕಣ್ಣೀರಿಟ್ಟಿದ ಮೇಲೆ ಅಳದೇ ಅದ. ಅವರು ಹಗಲತ್ತಿನಲ್ಲಿ ಕನಸು ಕಾಣ್ತಾರೆ. ಅರೆ, ಕನಸು ಕಾಣೋದೇನು? ಒಂದು ಹಾಲು ಮತ್ತು ನಾಯಕ ಬಡ ಕುಟುಂಬದಿಂದ ಬಂದಿದ್ದವ್ರು ಕನಸು ಕಾಣಬೇಡ್ದ? ಅವ್ರು ತಪ್ಪ ಕನಸು ಕಂಡೋದು? ಇವ್ರು ಕನಸೇ ಕಾಣಬೇಡ್ದಲ್ಲ ಬಡವರು. ನೀವೇ ಕನಸು ಕಾಣಿದ್ರೆ ನಿಮ್ಗೆ ಸರಿಯಾಗ ಅವ್ರು ಕನಸು ಕಾಣಬಾರ್ದು. ಯಾವ ವಿರೋಧಿಲ್ಲ, ಯಾವ ಸಮಾಜ ವಿರೋಧಿದ್ರ ಈ ಸಮಾಜ ನಾಯಕಿಗೆ MLA ಅವ್ರಿಗೆ ಬೆಂಬಲ ಮಾಡ್ತಿದ್ದಿಲ್ಲ. ಕೋರ್ಬಾ ಸಾಹೇಬರು ಫಸ್ಟ್ ಗಮನಕ್ಕಿರಲಿ. ಅವರು ಮಾಡಿದ ಮೇಲೆ ಅವರು ನೋವು ತೊಳ್ಕೊಂಡಿದ್ದಾರೆ. ನಿಮ್ಮ ಮಗ ಮಾಡ್ತಿದ್ದ ಅನ್ಯಾಯ, ನಮ್ಮ ಒಂದು ಕೆಲಸ ಆಗಲಾಗಿದೆ. ಇಡೀ ತಾಲೂಕಾದಾಗ ನಮ್ಮ ಜನ ಕೇಳ್ತಾ ಇದ್ದಾರೆ, ಕಾರ್ಯಕರ್ತರು ಕೇಳ್ತಾರೆ ಅಂದರೆ ತಮ್ಮ ನೋವು ಹಂಚ್ಕೊಂಡಿದ್ದಾರೆ. ಇದೇ ಥರ ನಮ್ಮ ಶಾಸಕರು ಆದ ಮಾಜಿ ಮಂತ್ರಿ ಆದ ಮಾಲಿಕ ಗುತ್ತಿದಾರ್ ಸಾಹೇಬರು ಅದೇ ಟೈಮ್ ಹೇಳ್ಕೋತಾರೆ. ರೇವ್ರ ಕೇದಾಗ ಹೇಳಿಕೆ ಕೊಟ್ಟರೆ ಅವ್ರೇನಂತಾರೆ, ಅವ್ರು ಏನು ಸಾಧನೆ, ಅವ್ರ ಸಾಧನೆ ಏನು ಮಾಡಿದ್ದಾರೆ ಅದು ಇಡೀ ತಾಲೂಕು ರೈತರು ಕೇಳ್ರಿ. ಅವ್ರು ಸಾಧನೆ ಹೇಳ್ತಾರೆ. ಮಾಲಿಕ ಗುತ್ತಿದಾರ್ ಸಾಹೇಬರು ಸಾಧನೆ ಹೇಳ್ತಾರೆ. ಅವ್ರು ಏನು ಸಾಧನೆ ಮಾಡಿದ್ದಾರೆ, ತಾಲೂಕದಾಗ ಏನೇನು ಕೆಲಸ ಮಾಡಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅನ್ನೋದು ಎಲ್ಲ ಜನರಿಗೆ ಗೊತ್ತಿದೆ. 6 ಸಾರಿ ಇಲ್ಲಿ ಜಾನಾರ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. 5 ನಾಯಕ ಇಲ್ಲಂದ್ರೆ ಇವರು ಎಲ್ಲ 5 ನಾಯಕ ಆಗಿ ಇವರು ಬಂದರೆ ಏನಪ್ಪ, ಇವರು ಇದೇ ಲೋಕಸಭೆ ಚುನಾವಣೆದಾಗೆ
ಮೊನ್ನೆ ಹೋಗಿದ್ದು ಆ ಟೈಮ್ದಾಗ ಸಾಹೇಬರು ಬೆಂಬಲ ಕೊಟ್ಟಿದ್ದು ಮತ್ತು ಈ ಶ್ರೀಮಾನ್ ಮಕ್ಬೂಲ್ ಪಟೇಲ್ ಸಾಹೇಬರು ಬೆಂಬಲ ಕೊಟ್ಟಿದ ಮೇಲೆ ಇಷ್ಟು ಲೀಡ್ ಕಡಿಮೆ ಆಗಿದೆ. ಅಫ್ಜಲ್ ಇಲ್ಲಾಂದರೆ 1 ಲಕ್ಷ ಲೀಡ್ ಆಗ್ತಿತ್ತು BJPಲಿ. ಇದೇ ಲೀಡ್ಗಿಂತ ಮೊದಲು ಹೇಳಿಕೆ ಕೊಡ್ತಿರೋರು ಶಾಸಕರು ಸುಪುತ್ರರು. ನಾವು ಈ ಸಾರಿ MP ಎಲೆಕ್ಷನ್ ಅಲ್ಲ 50,000 ಲೀಡ್ ತೋರಿಸ್ತೀವಿ, 50,000 ಲೀಡ್ ಕೊಟ್ಟಿಲ್ಲ ಅಂದರೆ ನಾವು ರಾಜಕೀಯ ನಿಮಿತ್ತ ತೊಗೋತೀನಿ ಅಂತ ಹೇಳಿಕೆ ಕೊಡ್ತಿದ್ರು ಅವರು. ರಾಜಕೀಯ ನಿಮಿತ್ತ ತೊಗೊಂಡಿಲ್ಲ ಅವರು. ರಾಜಕೀಯದಲ್ಲಿ ರಾಜ್ಯದಲ್ಲಿ ನಿಗಮ ಅಧ್ಯಕ್ಷ ಮತ್ತು ಕ್ಯಾಬಿನೆಟ್ ದರ್ಜೆ ತೊಗೊಂಡಿದ್ದಾರೆ. ಅವರು ರಾಜೀನಾಮೆ ಕೊಟ್ಟಿಲ್ಲ. ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಅವರು ಐಹಿಂದ ಮತವನ್ನು ಪಡೆದು ಅರೆ ನಿಮ್ಗೆ ಎಷ್ಟು ಇದು ಸ್ವಾಭಿಮಾನ ಇತ್ತು, ಐಹಿಂದ ಬಗ್ಗೆ ಇದು ಸ್ವಾಭಿಮಾನ ಇತ್ತು ನಿಮ್ಗೆ ಇದು ಇತ್ತಂದರೆ ಇವತ್ತೇ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬನ್ನಿ ನೋಡಿ, ನೀವು ಗೆದ್ದು ತೋರಿಸಿ. ಇವತ್ತು ನಾಯಕರಿಗೆ ಟೀಕೆ ಮಾಡ್ತೀರಿ, ಮಕ್ಬೂಲ್ ಪಟೇಲ್ ಬಗ್ಗೆ ಹೇಳ್ತೀರಿ. ಅರೆ ಮಕ್ಬೂಲ್ ಪಟೇಲ್ ಹೇಳಿಕೆ ಕೊಡೋಕ್ಕಿಂತ ಮೊದಲು ಮಕ್ಬೂಲ್ ಪಟೇಲ್ ಇದೇ ಅಫ್ಜಲ್ಪುರ ತಾಲೂಕು 17 ವರ್ಷ ಅವರು ತಾಲೂಕು ಅಧ್ಯಕ್ಷಕ್ಕೆ ಸೇವೆ ಮಾಡಿದ್ದಾರೆ. ನೀವು ಹೇಳಿಕೆ ಕೊಡೋರು ನಿಮ್ಮ ವಯಸ್ಸು ಎಷ್ಟಿದೆ? ನಿಮ್ಮ ವಯಸ್ಸಿಗಿಂತ ಹೆಚ್ಚು ಈ ಪಕ್ಷದಾಗ ಅವರು ಕೆಲಸ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಮನನೊಂದಿ ಅವರು ಮನೆಯಲ್ಲಿ ಕೂತು ಬೇರೆ ಪಕ್ಷೇತರವರು ಬೆಂಬಲ ಮಾಡಿದ್ದಾರೆ. ಇದೇ 2018ದಾಗ ಸಪೋರ್ಟ್ ಮಾಡಿದ್ರು. ಏನು ಮಾಡಿದ್ರು? ಅವ್ರ ಹೇಳಿದ ಕೆಲಸ ಆಗಿಲ್ಲ. ಅದಕ್ಕೆ ಮನನೊಂದವ್ರು ಮನೆಯಲ್ಲಿ ಕೂತಿದ್ದಾರೆ ಮಕ್ಬೂಲ್ ಪಟೇಲ್ ಅವರು. ಇವತ್ತು ಇದೇ ಮಕ್ಬೂಲ್ ಪಟೇಲ್ ಸಾಹೇಬರು, ಮಾಲಿಕಾ ಸಾಹೇಬರು ಇದ್ದಿದ್ದಿಲ್ಲ ಅಂದ್ರೆ ಇವ್ರು MP ದಾಗ ಇಷ್ಟು ಲೀಡ್ ಎಷ್ಟು ಕಡಿಮೆ ಲೀಡ್ ಆಗ್ಯದ ಗೊತ್ತದ? ಇಲ್ಲಿ ಎಷ್ಟೋ ಪ್ರಯತ್ನ ಮಾಡಿದ ಮೇಲೆ ಆಗಿದೆ. ಆದರೆ ಇವ್ರು ಅರ್ಥನು ಅಪ್ಪ ಮಕ್ಕಳ ಮುಂದೆ ಬಂದಕ್ಕೆ ಪಾರ್ಟಿ ಜಾಯ್ನ್ ಆಗಿದ ಮೇಲೆ ಪಾರ್ಟಿ ಜಾಯ್ನ್ ಆದಂಗ. ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕಾ ಸಾಹೇಬ್ರ ಮನೆ ಮತ್ತು RK ಸಾಹೇಬ್ರ ಮುಂದೆ ಹೋಗಿ ಪಾರ್ಟಿ ಜಾಯ್ನ್ ಆಗಿದ್ರೆ ಜಾಯ್ನ್ ಆದಂಗಿಲ್ಲ ಅವರಿಗೆ. ಇವ್ರ ಮುಂದೆ ಜಾಯ್ನ್ ಆದ್ರೆ ಜಾಯ್ನ್ ಆದಂಗೆ ಅವರು. ಈ MP ದಾಗ ಜಾಯ್ನ್ ಆದ್ರೆ ಜಾಯ್ನ್ ಇಲ್ಲ. ನಮ್ಮ ಪಕ್ಷಕ್ಕೆ ಕೆಲಸನೇ ಮಾಡಿಲ್ಲ ಅವರು. 2023ದಾಗ ನಮ್ಮಲ್ಲಿ ಬಂದಿಲ್ಲ, ಪಕ್ಷದಾಗ ಬಂದಿಲ್ಲ. ಅವ್ರಿಗೆ ನಾವು ಅವ್ರು ಹೇಳಿಕೆ ಕೊಡೋದು, ಈ ನಮ್ಮ ಪಕ್ಷದಾಗ ಅವರು ಹೇಳಿಕೆ ಕೊಡೋದು ಏನದ ಅವರು? ಅರೆ ಪಕ್ಷದ ಹಿರಿಯರು, ಪಕ್ಷ ಕಟ್ಟಿದವರು ಅವರೇ, ಮೂಲವರು. ಮಾತಾಡೋ ಟೈಮ್ ಯಾವಾಗಲೂ ನಾಲ್ಗೆ ಹಿಡಿತನಲ್ಲಿ ಇಟ್ಟು ಮಾಡಬೇಕು, ಹಿರಿಯರಿಗೆ ಮಾತಾಡಬೇಕು. ಏನು ಮಾತಾಡ್ತೀರಿ ನೀವು ಅವರಿಗೆ? ಮಕ್ಬೂಲ್ ಪಟೇಲ್ ಅವ್ರ ಕಾಲಾಗ ಮಕ್ಬೂಲ್ ಪಟೇಲ್ ಕಾರ ಪೂರ್ತಿ ವಯಸ್ಸಾಯಿತು ಕಾಂಗ್ರೆಸ್ದಾಗ ಅವರಿಗೆ ಅಂತ ಹೇಳಿಕೆ ಕೊಡ್ತೀರಿ ನೀವು ಅವರಿಗೆ? ಈ ಥರ ಹೇಳಿಕೆ ಮತ್ತು ನಮ್ಮ ಈ ಗುತ್ತಿದಾರ್ ಸಾಹೇಬ್ರು ಹೇಳ್ತಾರೆ. ಅವರು ಏನು ಹೇಳ್ತಾಯಿದ್ರು ಅಂದ್ರೆ ಆ ಮಗ ನಮ್ದು ಏನು ಮಾಡ್ಯಾನ? ಅರೆ ಏನು ಮಾಡ್ಯಾನ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ವಿಷಯ. ಒಂದು ಕಾರ್ಯಕರ್ತರ ಕೆಲಸ ಆಗಲಾಗಿದೆ. ಕಾಂಗ್ರೆಸ್ನವ್ರ ಕೆಲಸ ಆಗಲಾಗಿದೆ. ಯಾವ ಕಾಂಗ್ರೆಸ್ ಕೆಲಸ ಮಾಡ್ಲಾಗಿದೆ? ಯಾವ ಕಾರ್ಯಕರ್ತರ ಕೆಲಸ ಮಾಡ್ತೀನಿ ಅಂದ್ರೆ ನೀವೇ ಇದ್ದೀರಿ ಪಕ್ಷ, ನೀವು ತಿಳ್ಕೊಡ್ರಿ ಯಾವ ಪಕ್ಷದಿಂದ ಬಂದವ್ರು ಕೆಲಸ ಕೊಡ್ಲಾಗತ್ತೀರಿ, ಯಾವ ಪಕ್ಷ ಕೆಲಸ ಮಾಡ್ಲಾಕತ್ತೀರಿ ನೀವು ಅನ್ನೋದು. ಅದಕ್ಕೆ ನೋವಾಗಿ ಅವ್ರು ನೋವು ಹೊರಗೆ ಹಾಕಿದ್ದಾರೆ. ನಮ್ಮ ಶಾಸಕರು ಅವ್ರ ಸುಪುತ್ರರು ರಿತೀಶ್ ಕುಮಾರ್ ಅವರು ಹಗಲಂದಿಲ್ಲ ರಾತ್ರಿಯಲ್ಲಿಂದ MP ಎಲೆಕ್ಷನ್ ಓಡಾಡಿದ್ದಾರೆ. ಮತ್ತು RK ಸಾಹೇಬ್ರಿಗೆ ಗೊತ್ತಿದೆ, ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರಿಗೆ ಗೊತ್ತಿದೆ MP ದಾಗ ಯಾರ್ಯಾರು ಓಡಾಡಿದ್ದಾರೆ, ಯಾರ್ಯಾರು ಅವ್ರ ಬಳಿ ಥರದ ಬುಕ್ಕ ಇದೆ. ಆ ಬುಕ್ದಾಗ ಹೋಗಿ ನೋಡಿ ಯಾರ್ಯಾರು ಮಾಡಿದ್ದಾರೆ ಕೆಲಸ ಅನ್ನೋದು, ಯಾರು ಮಾಡಿದ್ದಾರೆ, ಎಷ್ಟು ಇದು ಓಡಾಡಿದ್ದಾರೆ, ಪಕ್ಷಕ್ಕಾಗಿ ಯಾರು ಮಾಡಿದ್ದಾರೆ. ಅದು ಏನೋ ಮಾತಾಡ್ಬೇಕಂದ್ರೆ ಪಕ್ಷದಾಗ ಸ್ವಲ್ಪ ನೋಡಿ ಮಾತಾಡಬೇಕು. ಅರೆ ಕೋರ್ವ ಸಾಹೇಬ್ರು ಹಾಗೆ ಹೇಳಿದ್ರಿ, ಅವ್ರು ಕಣ್ಣೀರು ಇಡ್ತಾರೆ, ಅವ್ರು ಹಿಂಗೆ ಮಾಡ್ತಾರೆ. ಅರೆ ಕಣ್ಣೀರು ಮನನೊಂದಿ ಕಣ್ಣೀರು ಇಟ್ಟಿದ್ದಾರೆ. ಅವ್ರಿಗೆ ನೋವಾಗಿದೆ. ಅವ್ರು ತಡ ಮಾಡಿದಕ್ಕಾಗಿ ನೋವು ಆಗಿಲ್ಲ ಅವರಿಗೆ. ನಾವು ಹೇಳಿದ ಕೆಲಸ ಆಗಲಾಗಿದೆ. ನಾನು ಶಾಸಕ ಆಗಿ ನಿಂದಿರ್ಬೇಕಂತ ಹಲವಾರು ಇದ್ರಾಗ ಲಾಕ್ಡೌನ್ದಾಗ ಎಂಥೋ ಬಡವರಿಗೆ ಕಿಟ್ ಹಂಚಿದ್ರು ಅವರು, ಬಡವ್ರ ಪರ. ಅಲ್ಲಿ ಪಕ್ಷ ನೋಡಿಲ್ಲ, ಜಾತಿ ನೋಡಿಲ್ಲ, ಧರ್ಮ ನೋಡಿಲ್ಲ, ಎಲ್ಲ ಮನೆಗಳು ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಅವರು. ಅಂತ ಮಾಡಿದವರಿಗೆ ಅಂಥವ್ರಿಗೆ ಟೀಕೆ ಮಾಡ್ತೀರಿ ನೀವು? ಇವತ್ತು ಪತ್ರಿಕೆಗೋಷ್ಠಿಯನ್ನು ಕರೆದಿದ್ದ ಉದ್ದೇಶ ಏನಪ್ಪ ಅಂದರೆ, ನಿನ್ನೆ ಕರೆದಿರುವಂಥ ಬ್ಲಾಕ್ ಕಾಂಗ್ರೆಸ್ಸಿನ ಅಫ್ಜಲ್ಪುರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರಮೇಶ್ ಪೂಜಾರಿ ಅವರು ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಹಿಂದುಳಿದ ವರ್ಗದ ಧೀಮಂತ ನಾಯಕ, ಒಂದು ದೊಡ್ಡ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಾಲಿಕೆಯ ಗುತ್ತೇದಾರ್ಜಿ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಈ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರಮೇಶ್ ಪೂಜಾರಿ ಅವರು, ಇಲ್ರಿ ಸಾಹೇಬ್ರೆ, ನಾವು ನಿಮ್ಮ ಕಾರ್ಯಕರ್ತರಿಗೆ ಯಾವುದೇ ರೀತಿಯಾಗಿ ನಾವು ಏನೂ ತೊಂದರೆಗಳನ್ನು ಮಾಡಿಲ್ಲ, ಯಾವುದೇ ಥರ ನಾವು ಕಡೆಗಣಿಸಿಲ್ಲ. ಹೌದ್ರಿ ಅಧ್ಯಕ್ಷರೇ, ನಮ್ಮ ನಾಯಕರಾದಂಥ ರಿತೀಶ್ ಗುತ್ತೇದಾರ್ ಅವರು ನಿಮ್ಮ ನಾಯಕರನ್ನು ಅರುಣ್ ಕುಮಾರ್ MY ಪಾಟೀಲ್ಜಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಏನು ಪಂಚ್ ಗ್ಯಾರಂಟಿಯ ಒಂದು ಬಾಡಿಯನ್ನು ರಚನೆ ಮಾಡಬೇಕಾದ್ರೆ ನಮ್ಮ ನಾಯಕರಾದಂಥ ಮಾಲಿಕೆ ಗುತ್ತೇದಾರ್ ಸಾಹೇಬರ ಕಾರ್ಯಕರ್ತರಿಗೆ ಅವಕಾಶಗಳನ್ನು ಕೊಡ್ರಿ ಅಂತೇಳಿ ಏನು ನಮ್ಮ ನಾಯಕರಾದಂಥ ರಿತೀಶ್ ಗುತ್ತೇದಾರಜಿ ಅವರು ಫೋನ್ ಮಾಡಿದಾಗ ಹೇಳ್ತಾರೆ, ಆಯ್ತು ಸರ್ ಅಂತ ಹೇಳಿದ್ರು. ಆಯ್ತು ಸರ್, ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಇದೇ ಅರುಣ್ ಕುಮಾರ್ MY ಪಾಟೀಲ್ಜಿ ಅವರು. ಆದರೆ ಎಲ್ಲಿ ಮಾಡಿದ್ರಿ?
ನೀವು ನೋಡ್ಕೋಬೇಕು. ನೀವು ಹೇಳ್ತೀರಿ 4 ಗೋಡೆ ಮಧ್ಯದಾಗೆ ನಮ್ಮ ಸಾಹೇಬರು ನಮಗೆ ಮಾರ್ಗದರ್ಶನ ಕೊಡ್ಲಕ್ಕೆ ಬಂದಾರ, 4 ಗೋಡೆ ಮಧ್ಯದಾಗೆ ಹೇಳಬೇಕಾಗಿತ್ತು, ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ತಾರೆ. ಕರೆಕ್ಟ್ ರೀ. ಈ ತಾಲೂಕಿನ ಶಾಸಕರಿಗೆ M.Y. ಪಾಟೀಲ್ಜಿ ಅವರಿಗೆ ಹೇಳಿದಾರಲ್ಲ ನಮ್ಮ ಸಾಹೇಬರು, ತಾಳ್ಮೆಯನ್ನು ಮೀರಿದ ಬಳಿಕ ಓಪನ್ ಆಗಿ ಹೇಳಿದ್ದಾರೆ. ನೀವೆಲ್ಲ ನಮ್ಮ ಕಾರ್ಯಕರ್ತರನ್ನ ಎಲ್ಲ ಈ ಥರ ಮಾಡ್ತಾ ಇದ್ದೀರಾ ನೋಡಿ, ಸರಿ ಇಲ್ಲ. ಪಾಟೀಲ್ ಸಾಹೇಬ್ರೆ ಹೇಳ್ರಿ ನಿಮ್ಮ ಮಗನ್ನ. ಕೆಲವರು ನಮ್ಮ ಕಾರ್ಯಕರ್ತರು ಅಸಮಾಧಾನ ಆಗ್ತಾ ಇದ್ದಾರ. ಇವಾಗ ನಮಗೆ ನಂಬ್ಕೊಂಡು ಈ ಕಾಂಗ್ರೆಸ್ ಪಕ್ಷದಾಗ ಬಂದವ್ರ MP ಇಲೆಕ್ಷನ್ದಾಗ ಎಷ್ಟು ಪ್ರಯತ್ನ ಮಾಡ್ಯಾರ. ನೀವು ಅವಾಗ ಕೂಡ MP ಇಲೆಕ್ಷನ್ದಾಗೂ ಕೂಡ ನಮ್ಮ ಕಾರ್ಯಕರ್ತರು, ನಮ್ಮ ಸಾಹೇಬ್ರ ಕಾರ್ಯಕರ್ತರಿಗೆ ಯಾರಿಗೆ ರೆಸ್ಪಾನ್ಸ್ ಮಾಡಲಿಲ್ಲ. ನೀವು ಯಾವುದೇ ಥರ ಏನೂ ರೆಸ್ಪಾನ್ಸ್ ಮಾಡಲಿಕ್ಕೆ ಅಂದರೂ ಕೂಡ ನಮ್ಮ ನಾಯಕರು ಒಂದೇ ಮಾತು ಹೇಳಿದ್ರು, ನೀವು ಯಾವುದಕ್ಕೂ ತಲೆ ಕೊಡಬೇಡ್ರಿ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ನಂಬಿದ್ದೀವಿ, DK ಶಿವಕುಮಾರ್ ಸಾಹೇಬ್ರನ್ನ ನಂಬಿದ್ದೀವಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಂಬಿದ್ದೀವಿ. ನಾವು ಒಂದೇ ನಮ್ಮ ಗುರಿ ಏನದ ಅಂದ್ರೆ ರಾಧಾಕೃಷ್ಣ ಸಾಹೇಬ್ರಿಗೆ ಕೇಂದ್ರದಲ್ಲಿ ಕಳಿಸ್ಬೇಕಾಗ್ಯದ. ಇದೊಂದು ನನ್ನ ಕನಸದ. ನಾ ಯಾಕೆ ಕನಸದಪ್ಪ ಅಂದ್ರೆ ಈ ಒಬ್ಬ BJPಯ ಏನು ಉಮೇಶ್ ಜಾಧವ್ ತಂದು ನಾನೇ MP ಮಾಡಿದ್ದ, ಅವ ನನಗೆ ಈ ಥರ ಅನ್ಯಾಯ ಮಾಡ್ಯಾನ, ಇದು ನಾವು ಸೋಲ್ಸೇ ತೀರ್ಬೇಕಂತೇಳಿ ಏನು ನಮ್ಮ ಸಾಹೇಬ್ರು ಹಠ ತೊಟ್ಟಿದ್ರು. ಅದೇ ರೀತಿಯಾಗಿ ನಾವು ಹಗಲು ರಾತ್ರಿ ತಿರುಗಿ ನಮ್ಮ ನಾಯಕರ ರಿತೀಶ್ ಗುತ್ತೇದಾರ್ ಜೊತೆ ತಿರುಗಿ ನಾವು ಸಾಹೇಬ್ರಿಗೆ MP ಮಾಡಿದ್ದೀವಿ. ನೀವು ಅವಾಗೆಲ್ಲ ನೀವು ಹೇಳಬೇಕಾಗಿತ್ತು. ಅವಾಗ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ, ಅದು ಕೂಡ ಆಯಿತು. ಮುಂದೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಏನಾದರೂ ನಮ್ಮ ನಾಯಕರ ಬಳಿ ಹೋದಾಗ ನಮ್ಮ ನಾಯಕರು ಫೋನ್ ಮಾಡಿ ಹೇಳಿದಾಗ ಹ್ಞೂ ಅಂತ ಹೇಳ್ತಾರೆ. ಅರುಣ್ ಕುಮಾರ್ M.Y. ಪಾಟೀಲ್ಜಿ ಅವರು ಒಂದೂ ಕೆಲಸ ಮಾಡಲ್ಲ. ಅದಕ್ಕೆ ನಮ್ಮ ಸಾಹೇಬರು ತಾಳ್ಮೆ ಮೀರಿದ ಬಳಿಕ ನಮ್ಮ ಜನಾಂಗ ಏನು ನಮ್ಮ ಸಾಹೇಬ್ರ ಕಾರ್ಯಕರ್ತರು ಹೋಗಿ ನಾವು ಎಲ್ಲರೂ ಸಾಹೇಬ್ರೆ ಹಿಂಗಾದ್ರೆ ಹ್ಯಾಂಗೆ, ನಿಮ್ಮ ಮಾತು ಕೇಳ್ಕೊಂಡು ನಾವೆಲ್ಲ ಇಲ್ಲಿ ಪಕ್ಷದಾಗ ದುಡ್ದೀವಿ, ನಮ್ಗೆ ಯಾವುದೇ ಥರ ಒಂದು ಏನೂ ಮಾಡಲಾಗ್ಯಾರ, ಮತ್ತು ಹ್ಯಾಂಗೆ ಮಾಡೋದ ತಂದಾಗ ನಮ್ಮ ಸಾಹೇಬರು ತಾಳ್ಮೆ ಮೀರಿದ ಬಳಿಕ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ನೀವು ಹೇಳ್ತೀರಿ ಇಲ್ರಿ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಹೇಳಬೇಕಾಗಿತ್ತು ಮಾಲಿಕೈ ಸಾಹೇಬರು. ಅರೇ ನಿಮ್ಮ ಶಾಸಕರಿಗೆ ಹೇಳ್ಯಾರಲ್ರಿ ಅಧ್ಯಕ್ಷರೇ, ಅದು ನೀವು ತಿಳ್ಕೊಬೇಕು. ನಮ್ಮ ಸಾಹೇಬರು ಶಾಸಕರಿಗೆ ಹೇಳ್ಯಾರ ಓಪನ, ನೋಡ್ರಿ ಹಿಂಗೆ ಮಾಡ್ಲಕತ್ತಾನ ಅರುಣ್ ಕುಮಾರ್ ಸಾಹೇಬ್ರಿಗೆ ಹೇಳ್ರಿ, ಅರುಣ್ ಕುಮಾರ್ಗೆ ಹೇಳ್ರಿ. ಹಂಗೆ ಅಂದ್ರೆ ಹ್ಯಾಂಗೆ ರೀ ಗೌಡ್ರ, ಎಲ್ಲ ನಮ್ಮ ಕಾರ್ಯಕರ್ತರ ಅಸಮಾಧಾನ ಹತ್ರ ಹೇಳ್ಯಾರ. ಅವಾಗ ನೀವು ಸರಿಪಡಿಸಿಲ್ಲ ಅಂತ ಹೇಳಿದಾಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಅದಕ್ಕೆ ನೀವು ಮಾತನಾಡುವಾಗ ಸ್ವಲ್ಪ ಮಾತಿನ ಮೇಲೆ ನಿಗಾ ಇಟ್ಟು ಮಾತಾಡಬೇಕು. ಅಧ್ಯಕ್ಷರಿಗೆ ಹೇಳಕ್ಕೆ ಬಯಸ್ತೀವಿ. ಯಾಕಂದ್ರೆ ನಮ್ಮ ಸಾಹೇಬರದು ಕಾರ್ಯಕ್ರಮ. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇದು ನಿನ್ನೆ ಮಾಡಿರತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಅವರು. ಆದರೆ ಇವತ್ತು ನಾವು ವಿಚಾರ ಮಾಡೋಂಥ ವಿಷಯ ಏನಪ್ಪ ಅಂತಂದ್ರೆ, ಮಾಲಿಕಯ್ಯ ಸಾಹೇಬರು ಈ ತಾಲೂಕಿಗೆ ಇಲ್ಲಿ ಎಷ್ಟು ಶ್ರಮ ಪಟ್ಟರು ಅನ್ನೋದು ಎಲ್ಲರಿಗೂ ಗೊತ್ತದ. ಆದ್ರೆ ಅವ್ರ ತಂದೆಯವರದೊಂದು ಆಶಯ ಇತ್ತು ಮಾಲಿಕಯ್ಯ ಸಾಹೇಬ್ರದ್ದು. ಆದರೆ ನೋಡಪ್ಪ, ಅಧಿಕಾರಕ್ಕೆ ಆಶೆ ಪಡಬೇಡ, ಮತ್ತು ಏನದ ತಾಲೂಕಿಗೆ ಜನರಿಗಾಗಿ ಏನದ ನೀವು ಹೋರಾಡು, ನೀ ಬಡ್ದಾಡು, ನೀ ಏನದ ಶ್ರಮಿಸು ಅಂತ ಹೇಳಿರು. ಅದ್ರ ಪ್ರಕಾರ ಏನದ ಇವತ್ತೇನದ ಮಾಲಿಕಯ್ಯ ಸಾಹೇಬ್ರು ಏನದ ಯಾವತ್ತೂ ಅಧಿಕಾರಕ್ಕೆ ಆಶೆ ಪಡಲಾರ್ದೇನೆ ಏನದ ಇವತ್ತು ನಮ್ಮ ತಾಲೂಕಿನ ಏಳಿಗೆ ಎಷ್ಟು ಮಾಡ್ರೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವತ್ತು ಹಸಿರು ಕ್ರಾಂತಿ ಆಗಿತ್ತಿಲ್ಲ ಅಂದ್ರೆ ಏನದ ಇವತ್ತು ನಾವು ಗಾಡಿ ತೊಗೊಂಡು ಓಡಾಡ್ತಿತ್ತಿಲ್ಲ, ಇಲ್ಲಿ ಬಂದು ಪತ್ರಿಕಾ ಮಾಧ್ಯಮ ಕುಂದಿರ್ತಿತ್ತಿಲ್ಲ, ನಾವು ಏನದ ಅಲ್ಲೋಲ ಕಲ್ಲೋಲ ಹಾಕೋತ ಹೋಗ್ತಿದ್ದೀವಿ. ಆದ್ರೆ ಏನದ ಇವತ್ತು ಸ್ಥಾನಮಾನದ ಬಾರದಾಗ ಮಾತಾಡ್ತಾರೆ ಇವರು, ಆ ಸಮಾಜ ಕೊಟ್ಟಿಲ್ಲ, ಈ ಸಮಾಜ ಕೊಟ್ಟಿಲ್ಲ ಥೇಕೃಷ್ಣ ಏನದ ಇವರು ನಮ್ಮ ಸಾಬ್ರ ಮ್ಯಾಗ ಇದು ಮಾಡ್ತಾರೆ. ಮೊದಲು ಫಸ್ಟ್ ಏನದ ನಮ್ಮ ಮಾಲಿಕಯ್ಯ ಸಾಬ್ರಿ ಏನದ ಈ ಸ್ಥಾನಮಾನಗಳು ಏನವ ಏನಿಲ್ಲ ಅನ್ನೋದು ಏನದ ಎಲ್ಲರಿಗೂ ಒಂದೊಂದು ಕೊಟ್ಟು, ಎಲ್ಲರಿಗೂ ಒಂದೊಂದು ಬೆಳೆಸಿ, ಎಲ್ಲ ನಾಯಕರಿಗೆ ಏನದ ಎಲ್ಲ ಸಮಾಜಕ್ಕೆ ಏನದ ಒಂದೊಂದು ಏನದ ಸ್ಥಾನಮಾನ ಕೊಟ್ಟು ಏನದ ಇವತ್ತು ಬೆಳೆಸ್ಯಾರಪ್ಪ ಅನ್ನೋದು. ಯಾರು ಬೆಳೆಸ್ಯಾರ ಅಂದ್ರೆ ಇವತ್ತು ಮಾಲಿಕಯ್ಯ ಗುತ್ತೇದಾರ್ ಸಾಬ್ರು ಬೆಳೆಸ್ಯಾರ. ಅದಕ್ಕೇನದ ಅರ್ಥ ಮಾಡ್ಕೋಬೇಕು. ಯಾರ ಬಾರದಾಗೂ ಮಾತಾಡ್ಬೇಕಾದ್ರೆ ಹಗುರವಾಗಿ ಮಾತಾಡಬಾರ್ದು, ಎಲ್ಲನೂ ಏನದ ತಿಳ್ಕೊಂಡು ಮಾತಾಡಬೇಕು. ಇವತ್ತು ಕೋರ್ಬಾ ಸಾಬ್ರು ಏನದ ಇವತ್ತೇನದ ಮಣ್ಣಿಂದ ಏನದ 15 ದಿನದ ಹಿಂದೆ ಏನದ 8 ದಿನದ ಹಿಂದೆ ಏನದ ಒಂದು ಫಂಕ್ಷನ್ ಮಾಡಿದ್ರು ಅವರು, ಅದು ರೈತರ ಕಾಲಾಗ. ಆದ್ರೆ ಏನದ ಅವ್ರ ಕಣ್ಣೀರು ಇವತ್ತೇನದ ಇಟ್ಟು ಹಗುರವಾಗಿ ತೊಗೊಂಡು ಮಾತಾಡ್ತೀರಪ್ಪ ಅದನ್ನತ್ನಾಗ ನಾಳೆಗೆ ನಿಮಗೆ ಪರಿಸ್ಥಿತಿ ಬಂದತ್ನಾಗ ಏನಾಗ್ತದೆ ಅನ್ನೋದು ನೀವು ವಿಚಾರ ಮಾಡಬೇಕು. ಆದ್ರೆ ಇವತ್ತು ನೀವು ಮಾತಾಡೋದು ಯಾರ ಬಾರದಾಗ ಮಾತಾಡೋದು ಸರಿ ಅಲ್ಲ. ಅಹಿಂದ ಸಮಾಜ, ಅಹಿಂದ ವರ್ಗ ಏನದ, ಅಲ್ಪಸಂಖ್ಯಾತರು, ದಲಿತರು, ಮುಸ್ಲಿಮರು, ಕುರುಬರು ಇವರೆಲ್ಲರೂ ಏನು ಹಾರಲ್ಲ ಹಿಂದುಳಿದ ವರ್ಗದವರು, ಇವರೇ ಏನದ ಕಾಂಗ್ರೆಸ್ ಪಕ್ಷದ ಒಂದು ಶಕ್ತಿ ಹಾರ ಅನ್ನೋದೊಂದು ನೀವು ಮನವರಿಕೆ ಮಾಡ್ಕೋಬೇಕು. ಆದರೆ ಏನದ ನೀವು ಇವತ್ತೇನದ ಅನ್ಯ ಸಮಾಜಗಳಿಗೆ ಏನದ ಎತ್ತಿ ಹಿಡಿದು ಇವತ್ತೇನದ ನೀವು ಮಾಡ್ಲಿಕತ್ತೀರಿ, ಇದು ಏನದ ಸಾರ ಸಗಟಾಗಿ ನಾವೇನದ ಇದಕ್ಕೆ ಖಂಡಿಸ್ತೀವಿ. ನೀವೇನದ ಮಗುಲ್ ಪಟೇಲ್ ಬಾರದಾಗ ಹೇಳಿಕೆ ಕೊಡ್ತೀರಿ. ಮಗುಲ್ ಪಟೇಲ್ ಬಾರದಾಗ ಹೇಳಿಕೆ ಕೊಡಬೇಕಾದ್ರೆ ಅವರಟ್ಟು ವಯಸ್ಸೇ ನಿಮಗಿಲ್ಲ. ಅವ್ರ ರಾಜಕೀಯ ಜೀವನದಲ್ಲಿ ಎಷ್ಟು ದುಡ್ದಾರ ಅನ್ನೋದು ಅದು ನೀವು ಪ್ರಜ್ಞೆ ಒಳಗೆ ಇಟ್ಕೋಬೇಕು. ಆ ಪ್ರಜ್ಞೆನೇ ನಿಮಗಿಲ್ಲ ಅನ್ನೋದ್ನಾಗ ಮುಂದೆ ನಾವು ಕ್ವಶನ್ ಮಾತಾಡೋದ ಅರ್ಥನೇ ಇಲ್ಲ ನಿಮ್ಮ ಜೊತೆ. ನಾವು ಇದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಯಾರೇ ಅಲ್ಲಿ ಇವತ್ತು ಮಾಲಿಕಯ್ಯ ಸಾಹೇಬ್ರು ಏನದ ನೀವು ಹೇಳ್ತೀರಿ, ಇವತ್ತೇನದ ಮಾಲಿಕಯ್ಯ ಸಾಹೇಬ್ರು ಏನದ ಇವತ್ತು ಆ ಸ್ಟೇಜ್ ಮೇಲೆ ಮಾತಾಡಿದ್ರು, ಅದು ಮಾತಾಡಿದ್ರು, ಇದು ಮಾತಾಡಿದ್ರು ಅಂತ ಹೇಳ್ತೀರಿ. ಅವ್ರು ಯಾಕೆ ಮಾತಾಡ್ರಪ್ಪ ಅನ್ನೋದು ಯಾರೇ ಅರ್ಥ ಮಾಡ್ಕೊಂಡ್ರಿ? ಅವ್ರ ಮನಸ್ಸು ಎಷ್ಟು ನೋವಾಗ್ಯದ.
ಅವ್ರಿಗೆ ಎಷ್ಟು ತ್ರಾಸಿಗ್ಯದ ಅನ್ನೋದು ಅರ್ಥ ಮಾಡ್ಕೊಂಡ್ರಿ. ಇವತ್ತು ಹೈಕಮಾಂಡ್ ತನೂ ಹೇಳ್ಯಾರ ಅವರು, ಇಲ್ಲೇ ಶಾಸಕರೇ ಬಗೆಹರಿಸಬೇಕಾದಂಥ ವಿಷಯ ಇದು. ಇವತ್ತು ಹೈಕಮಾಂಡ್ ತನ ಹೇಳಬೇಕು ಅಂದ್ರೆ ಇದೇನದ ಸಾಮಾನ್ಯ ವಿಚಾರ ಅದ. AICC ಅಧ್ಯಕ್ಷರಿಗೆ ಹೇಳಿದ್ರು, ಮತ್ತೇನದ ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ಮುಖ್ಯಮಂತ್ರಿಗಳಿಗೆ ಅಲ್ತಾನೆ ಏನದ ಹೋಗ್ಬೇಕಾದ್ರೆ ಇದು ಎಷ್ಟು ಏನದ ಇದು ಅಗೌರವ ಕೊಡೋಂಥ ವಿಷಯ ಇದು. ನಮ್ಮ ತಾಲೂಕಿನಲ್ಲೇ ಬಗೆಹರಿಸ್ಬೇಕು. ಎಲ್ಲರೂ ಬರ್ರಿ ಅವ್ರು ಮಾರ್ಗದರ್ಶನ ಮಾಡ್ಲಿಕ್ಕೆ ಬಂದಾರ, ಏನದ ನಮಗೆ ಶಕ್ತಿ ತುಂಬಲಿಕ್ಕೆ ಬಂದಾರ ಅಂತ ಹೇಳ್ತೀರಿ. ಅವ್ರಿಗೆ ನೀವು ಕಡೆಗಣಿಸಿಕೆಸಿಂದ ನಿಮ್ಮ ವಿಚಾರಗಳೇ ನೀವು ಪ್ರಸ್ತಾಪ ಮಾಡ್ಕೊಂಡು ಕಿಸಿಂದ ನಿಮ್ಮ ಜನನೇ ಏನದ ಎತ್ತಿ ಕಟ್ಕೊಂಡು ಮಾತಾಡೋದ್ನಾಗ ಮತ್ತು ಮುಂದೆ ಅವ್ರು ಏನು ಮಾಡ್ಬೇಕಲ್ಲಿ ಹೇಳಬೇಕಾಗ್ತದೆ. ಅನಿವಾರ್ಯಕ್ಕೆ ಏನದ ಅವ್ರು ಹೇಳಿದ್ರು. ಆ ಮಾತು ನೀವೇನದ ಅವಾಗ ಏನದ ಕರೆದ ಕಿಸಿಂದ ಏನದ ಸಾಬ್ರವ್ರು ಹಿರಿಯರ ಹೌದಲ್ಲ ಪಕ್ಷದೊಳಗೆ. ಈ ಸದ್ಯ ಕಾಂಗ್ರೆಸ್ ಪಕ್ಷದಾಗ ಅವ್ರೇನದ ಮೊದಲು ಹಿಡಿದು ಇಲ್ಲಿ 40-50 ವರ್ಷದಿಂದ ಆಡಳಿತ ಮಾಡ್ಕೊಂಡು ಬಂದಾರಿಲ್ಲ. ಅವ್ರಿಗೆ ನೀವು ಹೋಗಿ ಕಿಸಿಂದ ತಾಲೂಕಿನ ಅಭಿವೃದ್ಧಿ ಬಾರದಾಗ ಏನು ಮಾಡಬೇಕು ಏನಿಲ್ಲ ತೇ ಕಿಸಿಂದ ಏನೋ ಶಾಸಕರು ಮಾತಾಡಿದರೆ, ಶಾಸಕರ ಮಗ ಮಾತಾಡಿದರೆ, ಯಾರು ಮಾತಾಡಿದ್ರಿ ನೀವು ಇವತ್ತು? ಅವ್ರ ಜೋಡಿ ಏನದ ಮಾಲಿಕ ಸಾಹೇಬ್ರಿಗೆ ಕರೆದು ಮಾತಾಡಿ ಏನೇ ಇದ್ರೂ ಸಮಸ್ಯೆ ಏನದ ಬಗೆಹರಿಸ್ಬೇಕಂತ ಹೇಳ್ತೀರಿ. ಅವ್ರಿಗೆ ಮಾತಾಡೋದನ್ನ ಬಗೆಹರಿತದ, ಮಾತಾಡೋದ ಬಗೆ ಹೆಂಗೆ ಹರಿತದೆ? ಹಿಂದಿನ ತನಕ ಏನದ ನೀವು ಹೋಗಿ ಕಿಸಿಂದ ಏನದ ಅವ್ರು ಫೇಸ್ ಟು ಫೇಸ್ ಕೂತ್ ಕಿಸಿ ಮಾತಾಡ್ರಿ, ನೀವು ಮಾತಾಡಿಲ್ಲ. ಅಸಮಾಧಾನ ಇದ್ದಿದ್ದು ಬ್ಲಾಕ್ ಕಾಂಗ್ರೆಸ್ ಗಮನಕ್ಕೆ ಅದ ರೀ. ಅದು ಇದ್ರೂ ಹೇಳ್ಕೊಳಕ್ಕೆ ಬರಲ್ಲಲ್ಲ. ಗಮನಕ್ಕೆ ಅದ, ಆದ್ರೆ ಹೇಳೋದು ಯಾರು ಹೇಳಬಾರ್ದು ಆಗ್ತದೆ. ಅದು ಎಲ್ಲರಿಗೆ ಗಮನಕ್ಕದ ತಾಲೂಕಿನಾಗ ಏನು ನಡೆದ ಏನಿಲ್ಲ ಅನ್ನೋದು. ಅದು ಅವರಿಗೆ ನೀವು ಪ್ರಶ್ನೆ ಮಾಡ್ಬೇಕು. ಈಗ ಎಲ್ಲನೂ ಗಮನಕ್ಕದವ್ರಿಗೆ ಗಮನಕ್ಕಿದ್ದೂ ಏನದ ಈ ಥರ ಹೇಳ್ತಾರ, ನಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಬರ್ತಾರೆ. ಲಾಭ ಪಡೆದ ಯಾವುದೇ ಒಂದು ರಾಜಕೀಯ ಹುದ್ದೆಯಲ್ಲಿ ಕೊರಬ ಸಾಹೇಬ್ರು ಇಲ್ಲ ಅಂದರೂ ಕೂಡ ಕೊರೋನಾದಲ್ಲಿ ಯಾರೂ ಬಿಟ್ಟಿರಲಿಲ್ಲ. ವಾಹನವನ್ನು ಮಾಜಿ ಮಂತ್ರಿನೂ ಬಿಟ್ಟಿದ್ದಿಲ್ಲ, ಶಾಸಕರು ಬಿಟ್ಟಿದ್ದಿರಲಿಲ್ಲ. ಆದರೆ ಕೊರಬ ಸಾಹೇಬರು ಆಂಬುಲೆನ್ಸನ್ನು ಬಿಟ್ಟಿದ್ದರು. ಅದಕ್ಕೆ MY ಪಾಟೀಲ್ ಅವರು ಕೇಸನ್ನು ಹಾಕಿದ್ರು. ನಮಗೆ ಗೊತ್ತಿದೆ. ನೀವು MY ಪಾಟೀಲ್ ಸಾಹೇಬ್ರೆ ಕೊರಬವರು 10,000 ಕೀಟನ ವಿತರಣೆ ಮಾಡಬೇಕು ಅಂತ ಸಂಕಲ್ಪವನ್ನು ಕೀಟನ ವಿತರಣೆ ಮಾಡಬೇಕಾದ್ರೆ ಅದರಲ್ಲಿ ಏನೇನು ನೀವು ಗೊಂದಲವನ್ನು ಮಾಡಿದ್ರೆ ಗೊತ್ತಿಲ್ಲ ಅಂದ್ಕೊಂಡ್ರೆ, MY ಪಾಟೀಲ್ ಸಾಹೇಬ್ರೆ ಕೊರಬ ಸಾಹೇಬ್ರ ಟಿಕೆಟನ್ನು ಕಟ್ ಮಾಡಬೇಕಾದ್ರೆ ನೀವು ಯಾರ್ಯಾರಿಗೆ ತೊಗೊಂಡು ಆಟ ಆಡಿರೋ ನಮ್ಗೆ ಗೊತ್ತಿದೆ. BR ಪಾಟೀಲ್ ಸಾಹೇಬರು 1, ಯಶವಂತರಾಯ ಗೌಡ್ರು 2, ಶರಣ ಪ್ರಕಾಶ್ ಪಾಟೀಲ್ರು 3 ಜನಕ್ಕೆ ತೊಗೊಂಡು ಕುರುಬರಿಗೆ ಅಫಜಲ್ಪುರದಲ್ಲಿ ಟಿಕೆಟ್ ಕೊಡಬಾರ್ದು, ಮುಂದಕ್ಕೆ ಬಿಡಬಾರ್ದು ಅಂತೇಳಿ ಅವರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ರಿ. ಅದು ಎಲ್ಲ ಬೇಸತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಆಗಿಂದು ಖರ್ಗೆ ಸಾಹೇಬ್ರು ಮಾತನ್ನು ಕೇಳಿ ನಿಮಗೆ ಸಪೋರ್ಟನ್ನು ಮಾಡಿ ಅಧಿಕಾರವನ್ನು ಕೊಟ್ಟರೆ ಇವತ್ತು ಎಲ್ಲ ರಂಗದಲ್ಲೂ ಕೊರಬವರನ್ನು ಮೋಸುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ಅದನ್ನು ಹಾಳು ಮತ ಸಮಾಜ ಅಷ್ಟೇ ಅಲ್ಲ, ಹಿಂದುಳಿದ ಸಮಾಜ ಯಾವುದು ಅದನ್ನು ಸಹಿಸಲ್ಲ, ಅಹಿಂದ ಸಮಾಜ ಸಹಿಸಲ್ಲ. ತಲೆಯಿಂದ ನಿಮ್ಮ ತಾಕತ್ತು ಏನಾದರೂ ಇದ್ದರೆ, ಶಿವಪುತ್ರ ಜಿಡಿಗೆಯವರೇ ನಿಮ್ಮ ತಾಕತ್ತು ಏನಾದರೂ ಇದ್ದರೆ ನಿಮ್ಮ ಶಾಸಕ ಸ್ಥಾನಕ್ಕೆ ನಿಮ್ಮ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಗೆದ್ದು ಬನ್ನಿ. ಅಹಿಂದ ಸಮಾಜವನ್ನು ಬಿಟ್ಟು ಗೆದ್ದು ಬನ್ನಿ. ತಾಲೂಕಿನಲ್ಲಿ ಮಾರಿ ತೋರಿಸಲ್ಲ ನಾವು. ಅಹಿಂದ ಸಮಾಜವನ್ನು ಬಿಟ್ಟು ಕುರುಬರು ಸಮಾಜ ಓಟ್ ನಮಗೆ ಬೇಡ, ಹಿಂದುಳಿದ ವರ್ಗದ ಯಾವುದೇ ಓಟ್ ನಮಗೆ ಬೇಡ ಅಂತೇಳಿ ಗೆದ್ದು ಬನ್ನಿ. ಆವಾಗ ನಿಮ್ಗೆ ಹೇಳ್ತೇವೆ ನಾವು. ಅದಕ್ಕಾಗಿ ಮಾನ್ಯ ಕೊರಬ ಸಾಹೇಬ್ರ ಬಗ್ಗೆ ಅಪವಾಸ್ಯಾಗಿ ಮಾತನಾಡಿದಂಥ ಮಾಶಾಳ್ ನಮ್ಮ ಶಿವಪುತ್ರ ಜಿಡಿಗೆಯವರಾಗಿರ್ಬೋದು, ಮತ್ತೊಬ್ಬರು ಶಂಕರಪ್ಪ ನಾವಿ, ಪಂಡಿತ್ ನಾವಿ ಅನ್ನೋರು ಕೊರಬ ಸಾಹೇಬ್ರ ಬಗ್ಗೆ ಅಷ್ಟರ ಕೇವಲವಾಗಿ ಮಾತಾಡ್ತಿರಲ್ಲ. ನಿಮ್ಮಕ್ಕಿಂತ 10 ಪಟ್ಟು ಕೇವಲವಾಗಿ ಮಾತಾಡಲು ನನಗೂ ಶಕ್ತಿ ಇದೆ. ನಿಮಗೆ 10 ಪಟ್ಟು ಮಾತಾಡ್ತೇನೆ, ಆದರೆ ಆ ಮಾತುಗಳನ್ನು ನಾನು ಮಾತಾಡಲ್ಲ. ನಮ್ಮ ಸಂಸ್ಕೃತಿ ಅದು ಅಲ್ಲ, ನಮ್ಮ ನಾಯಕರು ಅದನ್ನು ಹೇಳಿಕೊಟ್ಟಿಲ್ಲ, ಅದನ್ನು ನಾನು ಮಾತಾಡಲ್ಲ. ಒಂದು ವೇಳೆ ಇದೇ ರೀತಿಯಾಗಿ ನೀವು ಮುಂದುವರೆಸರೆ ನಿಮ್ಮಕ್ಕಿಂತ 10 ಪಟ್ಟು ಮಾತನಾಡುವಂಥ